ಸ್ಥಳಕ್ಕೆ ಕರೆದು ಸ್ನೇಹಿತನನ್ನೇ ಭೀಕರವಾಗಿ ಕೊಲೆ ಮಾಡಿದ ಘಟನೆ ಮಂಗಳವಾರ ರಾತ್ರಿ ಯರಗಟ್ಟಿ ತಾಲೂಕಿನ ನುಗ್ಗಾನಟ್ಟಿ ಗ್ರಾಮದಲ್ಲಿ ನಡೆದಿದೆ. ಬಸವರಾಜ್ ಕುರುಲಿಂಗಪ್ಪ ಮುದ್ದಣ್ಣವರನ್ನು 23 ವರ್ಷದ ವ್ಯಕ್ತಿ ಕೊಲೆಯಾಗಿದ್ದಾನೆ. ಜನ್ಮದಿನಕ್ಕೆ ಕರೆದು ವೈಯಕ್ತಿಕ ಜಗಳಕ್ಕೆ ತಿರುಗಿ 4-5 ಜನ ಸೇರಿಕೊಂಡು ಬಸವರಾಜ್ನನ್ನ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಈ ಕುರಿತು ಮುರುಗೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರಿ, ನನ್ನ ಮಗ ಯಾರ್ದ ಮೇಲೆ ದೇಶ ಮಾಡವಲ್ರಿ. ನನ್ನ ಮಗ ಯಾರ ಇದು ಬಡವ್ರ ಮಕ್ಕಳಿದ್ರು ಓದವ್ರನ್ನ ಶಾಲೆಗೆ ಸೇರ್ಸವ್ರಿ ಸರ. ಯಾರ ಬಡವರು ತಂದೆ ತಾಯಿ ಸತ್ತು ಮಕ್ಕಳಿದ್ರು ಅವ್ರಿಗೆ ಅನುಕೂಲ ಮಾಡಿ ಕೈಲಿಂದ 2 ದುಡ್ಡು ಖರ್ಚು ಮಾಡಿ ಅವ್ರನ್ನ ಶಾಲೆಗೆ ಹಾಕಿರವ್ರಿ. ಅವು ಅಲ್ಲಿ ಘಟಾಪ್ರಭಾ ಶಾಲೆ ಕಲ್ತ್ರಿ, ಯೂನಿವರ್ಸಿಟಿ ಫಸ್ಟ್ ಬಂದ್ರಿ. ಅವು ವಿದ್ಯಾವಂತಿದ್ರಿ ಸರ. ನಮ್ಮ ಮಗ ಅಂತ ಇದಿಲ್ರಿ ಸರ್. ನಮ್ಮಪ್ಪ ವಯಸ್ಸವ್ರು ಕಂಡ್ರು ಅವ್ರನ್ನ ಎತ್ತೋದು ಅವ್ರನ್ನ ಭಕ್ತಿದಿಂದ ಬಸವಣ್ಣವ್ರಂತ ಹೆಸರು ಒಬ್ಬರು ಹೆಣ್ಮಕ್ಳು ಎದುರಂತಿ ನೋಡಿದಂಥ ಮಗ ರೀ ಸರ್. ಮಗ ಓದ್ತಿದ್ರಿ ಸರ್. ಹ್ಞೂ ರೀ, ಅವ್ನು ಕಾಲೇಜ್ ಡಿಗ್ರಿ ಮುಗಿದತ್ರಿ ಸರ್. ಒಂದು ಡಿಗ್ರಿ ಮುಗಿದು B.Ed ಮಾಡ್ಯಾನ ನೋಡ್ರಿ ಸರ್. ಅದನ್ನು ಮಾಡಿರಿ ಅವ್ನು ಯಾರು ತಂದೆ ಸತ್ತಾನ್ರಿ 2 ತಿಂಗಳು ಆತ್ರಿ ಸರ್. ನನ್ನ ಮಗ ನನ್ನ ಮನೆ ಬಿಟ್ಟು ಎಲ್ಲಿ ಹೋಗಿಲ್ರಿ ಸರ್. ಏನಾಗಿತ್ತು ನಿನ್ನೆ ರೀ ಸರ್ ಏನೂ ಇಲ್ರಿ ಸರ್. ಮನ್ಯಾಗ ನಾದನ್ರಿ ಫೋನ್ ಬಂದು ಕೂಡಲೇ ಹೋಗ್ಯಾನ ಅಷ್ಟೇ ರೀ. ಬರ್ಡೇ ಅಂದ್ರೆ ನಾ ಕಳ್ಸತ್ರಿ. ಹ್ಞೂ ರೀ, ಅದು ವಕೀಲಿಗೆ ಯಾರು ಹುಡುಗನ ಬರ್ತಾಳೆ ರೀ, ಡಿ ಅಂತೇಳಿ ಅವ್ನು ಬರ್ತಾಡ್ರಿ. ಅವ್ರಿಗೆ ರಗಡ ಅವ್ರ ಅಣ್ಣ ಇದ್ರ RS ತೊಳಗೂ ಇದ್ರಿ. ನನ್ನ ಮಗ ಅವ್ರ ಅಣ್ಣು ಇದ್ರಿ. ಪಾಪ ಅವ್ನು ತೀರ್ಕೊಂಡ್ರಿ. ಅವ್ರಿಗೂ ಎಷ್ಟೋ ಸಹಾಯ ಮಾಡಿದ್ರಿ ನನ್ನ ಮಗ. ಅವ್ನು ಸಾಯ್ತಾನಂತೇಳಿ ನನ್ನ ಮಗ ತಂದು ಸೂಲ್ ಹಾಳು ಮಾಡಿಕೊಂಡ್ರಿ. ಅವ್ರಿಗೆ ಜೀವ ಕೊಟ್ಟು ಅವ್ರನ್ನ ಇದನ್ನು ಮಾಡಿದ್ರಿ. ಅವ್ನು ಬಡ್ಡೆ ಕರ್ಕೊಂಡು ಹೋಗಿದ್ದು. ಅವ್ನು ಫೋನ್ ಬಂದತ್ರಿ ಸರ್. ಫೋನು ಅಲ್ಲಿ ಇಟ್ಟನ್ರಿ. ಅವ 7 ಗಂಟೆ ಆಗಿತ್ತು, ಇನ್ನು 6:30 ಆಗಿತ್ತು. ನಮಗೆ ಟೈಮಿಂಗ್ ಏನು ಗೊತ್ತಾಗೋದ್ರಿ ಫೋನ್ನಾಗ. ಅಷ್ಟು ಟೈಮ್ ಫೋನ್ ಬಂದತ್ರಿ. ಹಾಕಿ ಚಾ ನನ್ನ ಮಗ ಕುಡಿಲಾರ್ದ ಇನ್ನೂ ಗ್ಯಾಸ್ ಕಟ್ಟಿದ ಮೇಲೆ ಹಂಗೆ ಐತ್ರಿ ಸರ್. ಆ ನಂತರ ಮಂದಿಗೆಲ್ಲ ಅಲ್ಲಿ ರೋಡ್ನ್ಯಾಗ ಬಿದ್ದದ್ದು ನೋಡಿ ಮಂದಿಗೆಲ್ಲ ಓಡಿ ಹೋಗೋಣ. ನಾನು ಓಡಿ ಹೋಗ್ರಿ. ನಾವು ಹೋಗ್ಕೊಡ್ಕ ಅಂತಂದ್ರೆ ಹಿಡ್ಕೊಂಡು ದವಾಖಾನಿಗೆ ಹೋಗಿರ್ರಿ. ಕಲ್ಲು ಅದೊಂದು ಬಿದ್ದಿದ್ದು ರೀ. ನಾವು ಅವಾಕತ್ತೀನಿ ರೀ. ಹಂಗೆ ಗಾಡಿ ಮಾಡ್ಕೊಂಡು ಯಾರು ಹಂಗೆ ಗಾಡಿ ಮಾಡ್ಕೊಂಡ್ರಿ ಬರೋಣ ಹಂಗೆ ಹಚ್ಚು ಆದೀವಿ. ಗೋಕಾಕ್ ಹೋದಾರಂದ್ರಿ ಮಮದಾಪುರ ಕತ್ರಿದ ಆಟೋದಕ್ಕೆ ಅಂತಂದ್ರೆ ಕುಲ್ಲಾನ ಆಗ್ಯಾನು ಹೊಳಿ ಬರತ್ತೀವಿ ಅತ್ತ ಹೊಡ್ರಿ ಅಂದ್ರಿ ಸರ್. ಜಗಳ ಏನೂ ಇಲ್ಲ ರೀ ಸರ್. ಜಗಳ ಅಂತ ಇಲ್ರಿ. ಅವ್ರು ಶಾಲಿಗೆ ಹೋಗು ಅನ್ನ ನಮಗೆ ಶಾಲಿ ಕಲ್ಸಾಕ ನಮಗೆ ಸಹಾಯ ಮಾಡಿಕೊಡು ಅಂತೇಳಿ ಕೇಳಕ್ಕೆ ಬಂದವ್ರನ್ನ ಇಂತೇಳಿ ಬಿದ್ದು ಬಿಟ್ಟಾರ. ಇಟ್ಟು ಹಿಡ್ಕೊಬಿಡ್ಕ ಇಲ್ಲಿ ಬಿದ್ದಾರಂತ ಕಚ್ಚದ ನೋಡ್ರಿ. ಎಷ್ಟು ಜನ ಮಾಡ್ಯಾರ ಅವ್ರು ಎಷ್ಟು ಜನ ಮಾಡಿದಾರೋ ಎಲ್ಲ ಅವ್ರ ದೋಸ್ತರ? ಹ್ಞೂ ರೀ ಸರ್. ಅವ್ರ ಶಾಲಿಗೆ ಅವ್ನು ಮೋಸ ಮಾಡೋಕ್ಕಾಗಿ ಶಾಲಿಗೆ ಹೆಸರು ಹಚ್ಚಾಕಂತೇಳಿ ಅವ್ನು ಮಾತಾಡ್ಸ್ಕೊಂತ ನಿತ್ತ. ಅವ್ರು ಬಡ್ಡೆ ಮಾಡ್ಯೈತ ಆಗೋ ಮಟ್ಟ ನಿತ್ತ. ಅವ್ರನ್ನ ಇಂತಲ್ಲಿ ಹೊಡೆದಾರ್ರಿ. ಇಲ್ಲಿ ಕೈ ಹಿಡ್ಕೋಬೇಕು ಮತ್ತು ಹಿಂದೂ ಹೊಡೆದ್ರಿ. ಹ್ಞೂ ರೀ, ಭಾಳ ತ್ರಾಸೇನ್ರಿ. ನನಗೆ ಯಾವ ಪರಿಸ್ಥಿತಿ ಒಳಗೆ ನಿಲ್ಲಬೇಕನ್ನೋ ಅಂತ ನನ್ನ ಮಗ ಅಂತಾವು ಮಾಡಲ್ರಿ. ನನ್ನ ಮಗ ಹೋಗ್ಬೇಕು ಹುಚ್ಚಿನೂ ಬೇವರ್ಸ ಹಂಗೆ ಮಾಡಿ ಒಂಥರ ಬಲಾತ್ಕಾರ ಮಾಡಿದ್ದಂತಂದು ಇಲ್ಲೇ ಬೆಳಕು ಸೇರಿಸಿ ಹೋಗಿದ್ರಿ. ನಮ್ಗೆ ಏನು ಜಗಳ ಪಗಳ ಏನೂ ಇಲ್ರಿ. ನನ್ನ ಮನ್ಯಾಗ ಅವ್ರಿಗೆ ಹಣ್ಣು ಇಲ್ಲದಾಗ ನನ್ನ ಮಗ ನನ್ನ ತುಗಿಲೆ ಹೋದ ಪಟ್ಟಿ ಕೂತ್ಯಂತ ಸಾಲಿ ಕಲ್ರಿ. ನನ್ನ ಮಗ 10,000 ಗಂಟೆ ಅವ್ರು ರೊಕ್ಕ ಕೊಟ್ಟು ವಿದ್ಯಾ ಓದಿಸಿದ್ರು. ಅವ್ರು ತಾವ ಅಂತ ಹೊಲಸ್ತಾನ ಮಾಡ್ಕೊಂಡ್ರು. ಹುಡುಗಿ ಕೆಲಸ ಮಾಡಿಕೊಂತ ನನ್ನ ಮಗ ಕತ್ತಿ ಹಾಕಿದ್ರು. ಎಷ್ಟು ಮಂದಿ ಮಕ್ಕಳ್ರಿ ಮನೆ? ಯಪ್ಪ ನನಗಿಬ್ಬರು ಹೆಣ್ಣು ಮಕ್ಕಳ್ರಿ, 2 ಗಂಡು ಮಕ್ಕಳು. ಇನ್ನೊಬ್ರು ಏನು ಮಾಡ್ತಾರೆ? ಒಬ್ಬ ಪೊಲೀಸ್ ಅದಾನ್ರಿ. ಗಂಗವಾರಿ ಸರ್. RS ಗೋಲ್ಡ್ ಯೂನಿವರ್ಸಿಟಿ ಇವರು ರಾತ್ರಿ ಅದು ಮಾಡ್ತಿದ್ದಾರೆ ಅಂತೆಲ್ಲ ಮಾಡಬಾರ್ದು ಅಂತ ಹೇಳ್ತಿದ್ರು. ಇವರು ನಮ್ದು ಇದನ್ನ ಈ ಸೀಟ್ ಹಿಡ್ಕೊಡು ಆ ಸೀಟ್ ಹಿಡ್ಕೊಡು ಅಂತ ಹೇಳಿದ್ರೆ ಅದಕ್ಕೆಲ್ಲ ಸಹಾಯ ಮಾಡ್ತೀವಿ. ಯಾರ ಶಾಲೆ ಸಹಾಯ ಮಾಡೋದು ಮಾಡ್ತೀವಿ. ನಮ್ಗೆ ಇತರ ನರ್ಸಿಂಗ್ ಸೀಟ್ ಹಿಡ್ಕೊಡೋಣ ನಾ ಸೀಟ್ ಇದು ಮಾಡ್ತು ಅಂತಂದ್ರೆ ಮೊದಲು ಎಲ್ಲರೂ ಒಂದು ಕೇಸ್ ಬಂದಿದ್ರು. ಅಲ್ಲ ಬಿಡ್ತೀವಿ ನಾವು ಮೀಟಿಂಗ್ ಹತ್ರ ಸೀಟ್ ಹಿಡ್ಕೊಡು ಅಂತಂದ್ರೆ ಒಂದು 2-3 ಜನ ಮೀಟಿಂಗ್ ಇದ್ರಿ. ಆಯ್ತಪ್ಪ ಹಿಡ್ಕೊಡ್ತು ಅಂತಂದ್ರೆ ಅಷ್ಟು ಅವ್ರ ನರ್ಸಿಂಗ್ ಸೀಟ್ ರೀ. ಈಗ ಇದು ಚೆನ್ನಾಗಿ ಅವ್ರ ಮನ್ಯಾಗ ಯಾರಿಗೆ ಅವ್ರು ಬೇಕಾಗಿತ್ತು. ಅವ್ರು ಇವ್ರು ಕೊಡ್ತೀನಿ ನಾನು ಆಯ್ತಪ್ಪ ಎಲ್ಲರಿಗೂ ಕೊಡ್ತೀನಿ. ನಮ್ಮ ಅವ ಯಾರೋ ಬಂದ್ಬಿಟ್ಟು ಸಹಾಯ ಮಾಡೋದು ನೋಡಿ. ಯಾರು ಇಲ್ಲಂತ ಗೊತ್ತಿಲ್ಲ ಸರ್. ನರ್ಸಿಂಗ್ ಮಾಡ್ತಿದ್ರೆ ಅವ್ರು ನರ್ಸಿಂಗ್ ಬಂದಿದ್ರೆ ಅವ್ರು ಎಲ್ಲರೂ ಮಾಡ್ಕೊಂಡು ನಿಂತ ಬರ್ತಾರೆ ಕಟ್ಸಾರೆ. ನೀವು ಬರ್ತಾ ಬಿಡಿ ಅಂತಂದ್ರೆ ಎಲ್ಲರೂ ಬಾಜು ಎಲ್ಲ ಹೋಗ್ಯಾರೆ. ಅವ್ರು ಅಂಗಡಿ ಕಡೆ ಹಾಕಿದ್ರೆ ಅವ್ರಿಗೆ ಹಿಂಗೆ ಮಾಡ್ಕೊಂಡು ಅವ್ರಿಗೂ ಇದಲ್ಲ ರೀ. ಅವ್ರು ಮಾತಾಡ್ಕೊಂಡು ನಿಂತಾರೆ. ಮಾತಾಡ್ಕೊಂಡು ಅವ್ರು ಬೇಕಾಯ್ತು ಒಂದು 6 ಮಂದಿ ಇದ್ದಾರೆ.
ಒಬ್ಬ ಇಲ್ಲಿ ಗಿಲ್ ಚಾಕು ಇಲ್ಲಿ ಕಾಲ ಮೇಲೆ ಚುಚ್ಚಿ ಬಿಟ್ಟಾರೆ. ಎದ್ರ ಸಂಬಂಧಿಸಿತ್ತು ಅವ್ರು ಎದ್ರ ಸಂಬಂಧ ಏನು ಗೊತ್ತಿಲ್ಲ ಸರ್. ಇವ್ರು RSS ಕಾರ್ಯಕರ್ತರು RSS ಕಾರ್ಯಕರ್ತರು ಎಲ್ಲರೂ ನಿಮ್ಮವರು ನಿಮ್ಮ ಹುಡುಗ ಇದ್ರಿ ಅದ್ರ ಸಂಬಂಧ ಏನಾರ ಗಲಾಟೆ ಆಗಿತ್ತಲ್ಲ ನೀನು ಎಲೆಕ್ಷನ್ ಸಂಬಂಧ ಯಾರು ಕಷ್ಟ ಸಹಾಯ ಮಾಡೋದು ಅಣ್ಣ ಬರ್ತಡೇ ಯಾರ್ದೈತ್ರಿ ಬರ್ತಾ ಎರನ್ನ ಗಿಡಿ ಅಂತ ಮಲ್ಕಾಜ್ ಗಿಡಿ ರೀ. ಮಲ್ಕಾಜ್ ಗಿಡಿ ಸತ್ತಾನ್ರಿ ಅವ ಅವ್ರೆಲ್ಲರೂ ದೋಸ್ತರ ಮುಂದೆ ನೋಡ್ರಣ ದೋಸ್ತರ ಹೊಡೆದಾರ್ರಿ ಅಣ್ಣ ಈ ಕಡೆ ನೋಡ್ರಿ ಅವ್ರೊಂದು 6 ಜನ ಹೊಡೆದಾರೆ. ಯಾರ್ಯಾರು ಹೊಡೆದಾರ ಏನು ಹೆಸರದು ಗೊತ್ತಿದ್ದ ಅಣ್ಣ ಹೊಡೆದಾರೆ ಸರ್ ಹೇಳ್ರಲ್ಲ ಅವ್ರದ್ದು ಅಷ್ಟೊಂದು ನೆನಪಿಲ್ಲ ಸರ್ ಇದೆ ಹಾಂ ನೆನಪಿದೆ ಅಷ್ಟು. ಈಗ ಏನಾಗ್ಬೇಕಂತ ಅವ್ರ ಕಠಿಣ ಕ್ರಮ ಸರ್ಕಾರದಿಂದ ಈಗ ಕಾನೂನು ಪ್ರಕಾರ ಕಠಿಣ ಕ್ರಮ ಕೊಡ್ಬೇಕಂತ ನಮ್ದು. ಅಂದ್ರೆ ಈಗ ಬರ್ತ್ಡೇ ಪಾರ್ಟಿಗೆ ಬಾ ಅಂತ ಕರ್ಕೊಂಡು ಬರ್ತಾರೆ ಬಂದ ಸರ್ಕಾರ ಸರ್ ಹೊಡೆದ ಸರ್ ಅವ್ರಿಗೆ ಮಾಡಿದ್ರೆ ಮೋಸ ಹೋಗ್ತಾ ನಮಗೂ ಗೊತ್ತಿಲ್ಲ ಸರ್. ಅವ್ರ ಮೇಲೆ ಕಠಿಣ ಕ್ರಮ ಕೊಡ್ಬೇಕು ಕಾನೂನು ಪ್ರಕಾರ ನಾವು ಕೈ ಮುಗಿದು ನಿಂತು ಕೊಡ್ಕೊಳ್ತೀವಿ. ನಿಮ್ಮ ಹೆಸರು ನಮ್ಮ ಹೆಸರು ರಾಮಕೃಷ್ಣ ತುಕಾರಾಮ್ ಅಂತ. ಅವ್ರ ಜೀವನ ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.